ರಾಮಾಯಣದ ಸ್ವಾರಸ್ಯಕರ ಕತೆ. ಕಾಗಾಸುರನ ಕತೆ. ಅರಣ್ಯವಾಸದ ಸಮಯದಲ್ಲಿ ಶ್ರೀರಾಮ ಮತ್ತು ಸೀತಾದೇವಿ ಚಿತ್ರಕೂಟ ಪರ್ವತದ ಬಳಿ ವಿಶ್ರಾಂತಿ ಪಡೆಯುತ್ತಿದ್ದರು. ಒಂದು ದಿನ ಶ್ರೀರಾಮನು ಸೀತೆಯ ಮಡಿಲಿನಲ್ಲಿ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದನು. ಆ ಸಮಯದಲ್ಲಿ ಇಂದ್ರನ ಮಗ ಜಯಂತ ಕಾಗೆಯ ರೂಪ ಧರಿಸಿ ಅಲ್ಲಿಗೆ ಬಂದನು. ಅವನಿಗೆ ತನ್ನ ಶಕ್ತಿಯ ಬಗ್ಗೆ ಬಹಳ ಅಹಂಕಾರವಿತ್ತು. ಅವನು ಸೀತಾಮಾತೆಯನ್ನು ಕಿರಿಕಿರಿ ಮಾಡಲು ನಿರ್ಧರಿಸಿದನು. ಕಾಗೆಯ ರೂಪದಲ್ಲಿದ್ದ ಜಯಂತನು ತನ್ನ ಚೂಪಾದ ಕೊಕ್ಕಿನಿಂದ ಸೀತೆಯ ಪಾದಕ್ಕೆ ಗಾಯ ಮಾಡಿದನು. ಸೀತೆಯ ಪಾದದಿಂದ ರಕ್ತ ಹರಿಯತೊಡಗಿತು. ಇದನ್ನು ಕಂಡ ಶ್ರೀರಾಮನಿಗೆ ಕೋಪ ಬಂತು. ಆದರೆ ರಾಮನು ದೊಡ್ಡ ಅಸ್ತ್ರವನ್ನು ಬಳಸಲಿಲ್ಲ. ಅವನು ನೆಲದಲ್ಲಿದ್ದ ಒಂದು ಚಿಕ್ಕ ದರ್ಬೆ ಹುಲ್ಲನ್ನು ಎತ್ತಿಕೊಂಡು ತನ್ನ ದಿವ್ಯ ಶಕ್ತಿಯಿಂದ ಅದನ್ನು ಬ್ರಹ್ಮಾಸ್ತ್ರವನ್ನಾಗಿ ಪರಿವರ್ತಿಸಿದನು. ಆ ದರ್ಬೆ ಬಾಣದಂತೆ ಕಾಗೆಯ ಹಿಂದೆ ಓಡತೊಡಗಿತು. ಭಯಗೊಂಡ ಜಯಂತನು ಸ್ವರ್ಗಲೋಕ, ಭೂಲೋಕ ಮತ್ತು ಎಲ್ಲೆಡೆ ಓಡಿದನು. ದೇವತೆಗಳ ಬಳಿಗೆ ಹೋಗಿ ಸಹಾಯ ಮಾಡುವಂತೆ ಕೇಳಿದನು. ಆದರೆ ಯಾರೂ ರಾಮನ ಬ್ರಹ್ಮಾಸ್ತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ತನ್ನ ತಪ್ಪಿನ ಅರಿವಾದ ಜಯಂತನು ಶ್ರೀರಾಮನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದನು. ಶರಣಾಗತನಾದವನನ್ನು ಕ್ಷಮಿಸುವ ಗುಣ ರಾಮನದ್ದು. ಆದರೆ ಬ್ರಹ್ಮಾಸ್ತ್ರ ವ್ಯರ್ಥವಾಗಬಾರದು. ಆದ್ದರಿಂದ ರಾಮನು ಜಯಂತನ ಒಂದು ಕಣ್ಣನ್ನು ಮಾತ್ರ ಕಳೆದುಕೊಂಡು ಅವನನ್ನು ಕ್ಷಮಿಸಿದನು. ಜಯಂತನು ತನ್ನ ಅಹಂಕಾರವನ್ನು ಬಿಟ್ಟು ರಾಮನ ಮಹಿಮೆಯನ್ನು ಅರಿತು ಅಲ್ಲಿಂದ ಹೊರಟನು. ಕಥೆಯ ನೀತಿ: ಅಹಂಕಾರವು ನಾಶಕ್ಕೆ ಕಾರಣವಾಗುತ್ತದೆ. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದರೆ ದಯೆ ದೊರೆಯುತ್ತದೆ. ಶ್ರೀರಾಮನ ಶಕ್ತಿ ಎಷ್ಟಿತ್ತು ಎಂದರೆ ಒಂದು ಚಿಕ್ಕ ಹುಲ್ಲಿನ ಕಡ್ಡಿಯನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿದ್ದನು. ಆದ್ದರಿಂದ ಧರ್ಮದ ವಿರುದ್ಧ ಯಾರೂ ಗೆಲ್ಲಲು ಸಾಧ್ಯವಿಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.